ವತಿಯಿಂದ ಸಂಸ್ಥಾಪಕ ವಿಜಯ್ ನಾಯಕ್ ಅವರ ಜನ್ಮದಿನದ ಅಂಗವಾಗಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಈ ರಕ್ತದಾನ ಶಿಬಿರದ ಉದ್ಘಾಟನೆಯನ್ನ ತಾಲೂಕು ಆರೋಗ್ಯಾಧಿಕಾರಿ ನವೀನ್ ನಿಜಗುಲಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಈ ಸಂಘಟನೆಯ ಜನಪರ ಕಾಳಜಿ ಮಾಡುವ ಹುಮ್ಮಸ್ಸು ನಿಸ್ವಾರ್ಥತೆ ನೋಡಿದರೆ ಹೆಮ್ಮೆ ಪಡಬೇಕು ಅಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮುಸ್ಲಿಂ ಕಮ್ಯುನಿಟಿ ತಾಲೂಕು ಅಧ್ಯಕ್ಷ ಶಫಿ ಬೆಣ್ಣಿ, ಪತ್ರಕರ್ತರಾದ ಮಲ್ಲಿಕಾರ್ಜುನ್ ಗೋಂದಿ, ಎಂಕೆ ಯಾದವಾಡ, ಡಾಕ್ಟರ್ ಮಂಜುನಾಥ್, ವಿಜಯ ಸೇನಾ ಸಮಿತಿ ಸಂಸ್ಥಾಪಕ ವಿಜಯ್ ನಾಯಕ್ ಉಪಸ್ಥಿತರಿದ್ದರು. ವಿಜಯ ಸೇನಾ ಸಮಿತಿ ಸದಸ್ಯರು ರಕ್ತದಾನ ಮಾಡಿ ಸೇನಾ ಮುಖಂಡನ ಜನ್ಮದಿನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಒಂದು ಜೀವ ಕೊಡಲಿಕ್ಕೆ ರಕ್ತದಾನ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ದಯಮಾಡಿ ಎಲ್ಲ ಯುವಕರು ಬರೀ ವಿಜಯ ಸೇನೆಯ ಸದಸ್ಯರಷ್ಟೇ ಮುಖ್ಯವಾಗಿ ಯಾರು ಆರೋಗ್ಯವಾಗಿದ್ದೀರಿ ಅವರು ಇಂಥ ಒಂದು ರಕ್ತದಾನ ಶಿಬಿರಗಳಲ್ಲಿ ಸ್ವಇಚ್ಛೆಯಿಂದ ಪಾಲ್ಗೊಂಡು ರಕ್ತದಾನವನ್ನು ಮಾಡುವುದರ ಮುಖೇನ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ವಿಜಯ ಸೇನೆ ಒಳ್ಳೆ ರೀತಿ ಒಳಗೆ ಸೇನೆ ಅಂತಲೇ ಇಟ್ಕೊಂಡರು. ಒಳ್ಳೆ ರೀತಿ ಒಳಗೆ ಈ ಸೇನೆ ಮುನ್ನುಗ್ಲಿ, ಒಳ್ಳೆ ರೀತಿ ಈ ಸೇನೆ ಮುನ್ನುಗ್ತೀವಿ ಅಂತಂದ್ರೆ ಅದರಿಂದ ನಾವು ಇರ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿ ನನ್ನ ಮಾತುಗಳು ವಿರಾಮ ನೀಡ್ತೇನೆ. ದೇವರು ನಮಗೆ ಕ್ಷಮಿಸ್ಬೇಕಂತಂದ್ರೆ ಯಾವುದೋ ಒಂದು ರೂಪದಾಗ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಲೇಬೇಕು. ಅದಕ್ಕೋಸ್ಕರ ನೀವು ಇವತ್ತೇನು ರಕ್ತದಾನವನ್ನು ಏನು ಮಾಡಕ್ಕೆ ಬಂದಿರಿ ಅದು ನಿಜವಾಗ್ಲೂ ಭಾಳ ಮೆಚ್ಚುವಂಥ ಕೆಲಸ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ನಿಮ್ಗೆ ಇದ್ದ ದೇವರು ಶಕ್ತಿ ಕೊಡಲಿ. 6 ತಿಂಗಳಿಗೆ ಒಂದೊಂದು ಸಾರಿ ನೀವು ರಕ್ತದಾನ ಮಾಡುವಂಥದ್ದು ಆಗಿ ಇನ್ನೂ ಹೊಸ ರಕ್ತವನ್ನು ನಿಮ್ಮಲ್ಲಿ ಬೆಳೀಲಿ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾನು ಆಶಿಸುತ್ತಾ ವಿಜಯ ಸೇನಾ ಸಮಿತಿಯವರು ಅತ್ಯಂತ ಉತ್ಸಾಹಕರಾಗಿದ್ದಾರೆ. ಇವತ್ತಿನ ಒಂದು ನೋಡಿದಲ್ಲಿ ಸುಮಾರು 15 ವರ್ಷ ಕೆಲಸ ಮಾಡ್ತಿದ್ದೀನಿ. ಇಂಥ ಒಂದು ಸಂಘ ಸಂಸ್ಥೆಯನ್ನು ಎಲ್ಲೂ ನೋಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ವಿಜಯ ಸೇನಾ ಸಂಸ್ಥೆಯವರು ಅತ್ಯಂತ ಉತ್ಸುಕವಾಗಿ ಎಲ್ಲ ಯುವಕರು ನಮಗೆ ರಕ್ತದಾನವನ್ನು ಮಾಡಿದ್ದಾರೆ. ಎಲ್ಲ ದಾನಿಗಳಿಗೂ ಹಾಗೂ ವಿಜಯ ಸೇನಾ ಸಮಿತಿಯ ಅಧ್ಯಕ್ಷರಿಗೂ ಕೂಡ ನಾವು ಒಂದು ಧನ್ಯವಾದವನ್ನು ಹೇಳ್ತೀವಿ. ಟೋಟಲ್ ಎಷ್ಟು ಜನ ಕೊಟ್ಟರು ಸರ್? ಸುಮಾರು ಇಲ್ಲಿಂದ ಇವತ್ತು 42 ಜನ ಆಗ್ಯಾವ ಸರ್. 42 ಜನದಲ್ಲಿ ನಾವು 42 ಇಂಟು 3 ಭಾಗ ಮಾಡ್ತೀವಿ ಸರ್. ಒಂದು ಬ್ಯಾಗ್ನ 3 ಬ್ಯಾಗನ್ನು ನಾವು ಮಾಡ್ಕೋತೀವಿ. ಈಗ 42 ಜನ ಕೊಟ್ಟಿರ್ಬೋದು, ನಾವು 120 ಬ್ಯಾಗ್ ನಾವು ಮಾಡ್ಕೋತೀವಿ. ಅಲ್ಲಿ 120 ಮಂದಿ ಒಂದು ಜೀವವನ್ನು ಉಳಿಸಿದಂಥ ಸಮಾಜ ಸೇವೆಯನ್ನು ನಿಮ್ಮ ವಿಜಯ ಸೇನಾ ಸಮಿತಿಯವರು ಮಾಡ್ಯಾರ ಅಂತ ಹೇಳ್ತಾರೆ. ನಾನು ಹೇಳಕ್ಕೆ ಭಾರಿ ಇಷ್ಟಪಡ್ತೀನಿ. ಇವತ್ತು ನಮ್ಮ ವಿಜಯ ಸೇನಾ ಸಮಿತಿಯಿಂದ ರಾಮದುರ್ಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ನಮ್ಮ ಅಪೇಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ರಕ್ತದಾನಿಗಳು ಇವತ್ತು ರಕ್ತವನ್ನು ದಾನ ಮಾಡಿದ್ದಾರೆ. ತುಂಬ ಸಂತೋಷದ ವಿಷಯ ಮತ್ತು ಹೆಮ್ಮೆನೂ ಪಡಬೇಕು. ಯಾಕಂತಂದರೆ ಜನ್ಮದಿನಗೋಸ್ಕರ ಈ ಥರ ನನ್ನ ಅಭಿಮಾನಿಗಳು ಅಥವಾ ಅಭಿಮಾನಿಗಳಂದ್ರೆ ತಪ್ಪಾಗತ್ತೆ, ನನ್ನ ಜೊತೆ ಇರುವಂಥ ಸಹಚರರು ಎಲ್ಲರೂ ಸೇರಿಕೊಂಡು ಇಷ್ಟು ಮೊತ್ತದ ಅಂದರೆ ಸುಮಾರು 44 ಜನ ಇವತ್ತು ರಕ್ತದಾನವನ್ನು ಮಾಡಿದ್ದಾರೆ. ಹೆಮ್ಮೆಯ ಸಂಗತಿ, ಅಪೇಕ್ಷೆ ಇರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಸಾಮಾಜಿಕವಾಗಿ ಏನು ವಿಜಯ ಸೇನಾ ಸಮಿತಿ ಕೆಲಸವನ್ನು ಮಾಡ್ತಾಯಿದೆ ಆ ಕೆಲಸಕ್ಕೆ ನನಗೆ ಇನ್ನೂ ಇದು ಹೆಚ್ಚಿಗೆ ಪುಷ್ಟಿಯನ್ನು ಕೊಡುವಂಥ ಕೆಲಸ ಆಗಿದೆ ಅಂತ ಹೇಳ್ಬೋದು. ಇದಕ್ಕೆ ಸಹಕರಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರವರಿಗೂ ಹಾಗೂ ಸಮಸ್ತ ವಿಜಯ ಸೇನಾ ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ವಿಜಯ್ ಸರ್ ಬರ್ತ್ಡೇ ಇತ್ತು 20ನೇ ತಾರೀಕಿಗೆ. ಅದರ ಸಂಬಂಧ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ವಿಜಯ ಸೇನಾ ಸಮಿತಿಯವರಿಗೆ ಎಲ್ಲರಿಗೆ ಕಾಲ್ ಮಾಡಿದ್ದೆ. ಎಲ್ಲರೂ ಬಂದು ನಮ್ಮ ವಿಜಯ ಸೇನಾ ಸಮಿತಿಯಿಂದ ರಕ್ತದಾನ ಶಿಬಿರವನ್ನು ಯಶಸ್ವಿಯನ್ನು ಮಾಡಿದ್ದಾರೆ. 44 ಮಂದಿನೂ ಕೊಟ್ಟಿದ್ದಾರೆ. ನಮ್ಮ ವಿಜಯ ಸೇನಾ ಸಮಿತಿಯಿಂದ ತುಂಬ ಧನ್ಯವಾದಗಳು. ಎಲ್ಲರೂ ನಮ್ಮ ವಿಜಯ ಸೇನಾ ಸದಸ್ಯರಿಗೂ ತುಂಬ ಧನ್ಯವಾದಗಳು.